ಹಾಯ್ ಹಲೋ ನಮಸ್ತೆ, ನಾನು ಸತೀಶ್. ಹೇಗಿದ್ದೀರಾ? ವೆಲ್ಕಮ್ ಟು ಸಕ್ಕಟ್ ಟೆಕ್. ಇವತ್ತಿನ ವಿಡಿಯೋನಲ್ಲಿ ಮೋಟೋ E7 ಪವರ್ನ ಅನ್ಬಾಕ್ಸಿಂಗ್ ಮಾಡಿ ನನ್ನ ರಿವ್ಯೂ ಕೂಡ ತಿಳಿಸ್ಕೊಡ್ತೀನಿ. ಯಾಕೆ ರಿವ್ಯೂ ಅಂದರೆ ಆಲ್ಮೋಸ್ಟ್ 2.5 ದಿನದಿಂದನೇ ಬಂತು ಈ ಫೋನು. ಸೊ ಜಿಯೋ ಸಿಮ್ ಹಾಕಿ ಎಲ್ಲ ಯೂಸ್ ಮಾಡಿದ್ದೀನಿ. ಇದು 2 ವೇರಿಯಂಟ್ಸಲ್ಲಿ ಸಿಗುತ್ತೆ, 2GB 32GB ಹಾಗೂ 4GB 64GB. ಬರೀ ಈ ₹800 ಡಿಫ್ರೆನ್ಸ್ಗೆ ನಿಮಗೆ ಡಬಲ್ ಸ್ಟೋರೇಜು ರ್ಯಾಮ್ ಕೂಡ ಸಿಗ್ತಿದೆ. ನೀವು 2GB 32GB ತೊಗೋಬೇಕು ಅಂತ ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ತೊಗೋಬೇಡಿ. 4GB 64GB ಏನಿದೆ ನನ್ನ ಹತ್ರ ಅದನ್ನು ತೊಗೊಳ್ಳಿ. ಜಸ್ಟ್ ₹800 ಡಿಫ್ರೆನ್ಸ್ ಸಿಗುತ್ತೆ. ಫೋನ್ ಯೂಸ್ ಮಾಡಿದ್ಮೇಲೆ ವಿಡಿಯೋ ಮಾಡೋ ಮುಂಚೆ ಒಂದು ಟ್ಯಾಗ್ಲೈನ್ ಕೊಡಬೇಕು ಅನಿಸ್ತು. ಏನು ಅಂದರೆ, ಇದು ಬಡವರ ಪ್ರೀಮಿಯಂ ಸ್ಮಾರ್ಟ್ಫೋನ್ ಅಂತ ಹೇಳಬೇಕು ಅಂತ ಇಷ್ಟಪಟ್ಟೆ. ತುಂಬ ಜನ ಕೇಳ್ಬೋದು, ತುಂಬ ದೊಡ್ಡ ಸ್ಟೇಟ್ಮೆಂಟ್ ಮಾಡ್ತಿದ್ದಾನೆ, ಈ ಫೋನ್ಗೆ ಹೈಪ್ ಕೊಡ್ತಿದ್ದಾನೆ ಅಂತ. ಬಟ್ ಟ್ರಸ್ಟ್ ಮೀ, ಮೋಟೋ ಅಂತಹ ಬ್ರ್ಯಾಂಡು ಜಸ್ಟ್ 8,300ಕ್ಕೆ ಸಾಕಷ್ಟು ಫೀಚರ್ಸ್ಗಳು ಕೊಡ್ತಿದ್ದಾರೆ. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡ್ತಿದ್ದಾರೆ. ನನಗೆ ಗೊತ್ತಿರೋಗೆ ರಿಯಲ್ಮಿ C3, ಪೋಕೋ C3ನಲ್ಲೂ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರಲಿಲ್ಲ. ಸೊ ಈ ಫೋನ್ನಲ್ಲಿ ಸಿಗ್ತಿದೆ. ತುಂಬ ಹೇಳ್ತೀನಿ ಇದ್ರ ಬಗ್ಗೆ. ಮೊದಲು ಈ ಬಾಕ್ಸ್ನೊಳಗೆ ಏನೇನಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ, ಬನ್ನಿ. ಸೊ ಪ್ಯಾಕೇಜ್ ಈ ರೀತಿ ಇದೆ. ತುಂಬ ಸಿಂಪಲ್ ಪ್ಯಾಕೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಸಾರ್ ವ್ಯಾಲ್ಯೂ ಕೇಳ್ತಾರೆ. ಇದು ಜಸ್ಟ್ ಅಂಡರ್ ದ ಲಿಮಿಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಪ್ರಾಬ್ಲಮ್ ಆಗಲ್ಲ. ಬಾಕ್ಸ್ ಓಪನ್ ಮಾಡಿದ ಕೂಡಲೇ ಪ್ರೊಟೆಕ್ಟಿವ್ ಕವರ್ ಜೊತೆಗೆ ಫೋನ್ ಸಿಗ್ತಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರೊಟೆಕ್ಟಿವ್ ಕೇಸ್ ಕೊಡ್ತಾರೆ ಅಂತ. ನೆಕ್ಸ್ಟು ಮ್ಯಾನ್ಯುವಲ್ ಹಾಗೂ ಸೇಫ್ಟಿ ಗೈಡ್ ಸಿಗ್ತಿದೆ. ನಂತರ ಸಿಮ್ ಇಜೆಕ್ಟರ್ ಪಿನ್ ಕೂಡ ಸಿಗ್ತಿದೆ. ನೆಕ್ಸ್ಟ್ ಬರ್ತಿದ್ರು Type-C ಕೇಬಲ್. ಇದು ಸ್ವಲ್ಪ ಸರ್ಪ್ರೈಸಿಂಗ್ ಅನಿಸ್ತು. ನಾನು Type-C ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲಾಸ್ಟಲ್ಲಿ ಬರ್ತಿರೋದು ಸ್ಟ್ಯಾಂಡರ್ಡ್ 10V ಪವರ್ ಅಡ್ಯಾಪ್ಟರ್ ಸಿಗ್ತಿದೆ. ಸೊ ಬಾಕ್ಸ್ ಒಳಗೆ ಈ ಕಾಂಟೆಂಟ್ ಸಿಗ್ತಿದೆ. ಬನ್ನಿ, ಆಸ್ ಯೂಶುವಲ್ ಬಿಲ್ಡ್ ಹಾಗೂ ಡಿಸೈನ್ ಇಂದ ಶುರು ಮಾಡೋಣ. ಫಸ್ಟ್ ಇಂಪ್ರೆಷನ್ ಏನಿಸ್ತು ಗೊತ್ತಾ? ಫೋನ್ ಹಿಡಿದಿದ್ದ ಕೂಡಲೇ ಸಾಲಿಡ್ ಫೋನ್ ರೀತಿ ಬಿಲ್ಡ್ ಕ್ವಾಲಿಟಿ ಇದೆ. ಇದಕ್ಕೆ ಪ್ಲಾಸ್ಟಿಕಲ್ಲೇ ಬಿಲ್ಡ್ ಮಾಡಿರೋದು, ಬಟ್ ತುಂಬ ಚೆನ್ನಾಗಿದೆ. 8,300 ರುಪೀಸ್ಗೆ ನನಗೆ ಗೊತ್ತಿರೋಗೆ ಈ ರೀತಿ ಬಿಲ್ಡ್ ಕ್ವಾಲಿಟಿ ಯಾವ ಫೋನಲ್ಲೂ ಸಿಗಲ್ಲ ಅಂಡರ್ 9,000 8,000ಗೆ. ಎಸ್ಪೆಷಲಿ ಈ ಎಡ್ಜಸ್ ಏನಿದೆ ತುಂಬ ಸಾಲಿಡ್ ಆಗಿದೆ. ಸ್ವಲ್ಪ ಸ್ಲಿಪ್ ಆಗುತ್ತೆ, ಯಾಕಂದರೆ ಗ್ರೇಡಿಯಂಟ್ ಇಲ್ಲ, ಟೆಕ್ಸ್ಚರ್ ಇಲ್ಲ, ಯಾವುದೇ ಡಿಸೈನ್ ಇಲ್ಲ, ಪ್ರಾಪರ್ ಪ್ಲೇನ್ ಆಗಿದೆ. ನೀವು ಪ್ರೊಟೆಕ್ಟಿವ್ ಕೇಸ್ ಯೂಸ್ ಮಾಡಿದ್ರೆ ಆ ಸ್ಲಿಪ್ ಆಗಲ್ಲ. ನಿಮಗೆ ಎಷ್ಟು ಸಾಲಿಡ್ ಇದೆ ಅಂತ ನಿಮ್ಗೊಂದು ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ವಿತ್ ಪ್ರೊಟೆಕ್ಟಿವ್ ಕೇಸು ಯಾವ ರೀತಿ ಸೌಂಡ್ ಬರುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಲಿಡ್ ಇದೆ ಅಂತ. ಟಪ್ ಅಂತ ಕೇಳಿಸ್ತಿದೆ ಅಲ್ಲ, ನಿಮಗೆ ಗೊತ್ತಾಗಿರುತ್ತೆ. ತುಂಬ ಸಾಲಿಡ್ ಇದೆ. ಒಂದೊಂದು ಸಲ ಒಂದೇ ಕೈನಲ್ಲಿ ಯೂಸ್ ಮಾಡೋದಕ್ಕೆ ಕಷ್ಟ. ಇನ್ಫ್ಯಾಕ್ಟು ಫಿಂಗರ್ ಪ್ರಿಂಟ್ ಸ್ಕ್ಯಾನರು ಸ್ವಲ್ಪ ಮೇಲ್ ಕೊಟ್ಬಿಟ್ಟಿದ್ದಾರೆ. ಒಮ್ಮೊಮ್ಮೆ ಅದನ್ನ ಟಚ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಫೋನ್ ಗ್ರಿಪ್ನ ಸರಿ ಮಾಡಿಕೊಂಡು ನಂತರ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಟಚ್ ಮಾಡಬೇಕು. ಸೊ ಆ ರೀತಿ ಸ್ವಲ್ಪ ಮೇಲ್ ಕೊಟ್ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಫೋನ್ ಸ್ವಲ್ಪ ದೊಡ್ಡದಾಗಿದೆ. ಪೋರ್ಟ್ಸ್ ಬಗ್ಗೆ ಮಾತಾಡಿದ್ರೆ ತುಂಬ ಸಿಂಪಲ್ಲು. ಮೇಲೆ 3.5mm ಆಡಿಯೋ ಜಾಕ್ ಸಿಗ್ತಿದೆ. ಲೆಫ್ಟ್ ಸೈಡ್ನಲ್ಲಿ ಹೈಬ್ರಿಡ್ ಸ್ಲಾಟ್ ಮಾತ್ರ ಸಿಗ್ತಿದೆ, ಟ್ರಿಪಲ್ ಕಾರ್ಡ್ ಸ್ಲಾಟ್ ಅಲ್ಲ. ಸೊ ಇದು ನಿಮಗೆ ಮ್ಯಾಟರ್ ಆಗ್ಬೋದು ಕೆಲವೊಬ್ಬರಿಗೆ. ಕೆಳಗೆ ನೋಡಿದ್ರೆ ಪ್ರೈಮರಿ ಮೈಕ್ರೋಫೋನ್, Type-C ಸ್ಲಾಟ್ ಸಿಗ್ತಿದೆ. ಲೌಡ್ ಸ್ಪೀಕರು ಕೆಳಗಿಲ್ಲ, ಬಟ್ ಬ್ಯಾಕ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಇದು ಕಾಂಪ್ರಮೈಸು. ಲೆಫ್ಟ್ ಸೈಡ್ನಲ್ಲಿ ಪವರ್ ಬಟನ್ ಇದೆ, ಅದ್ರ ಮೇಲೆ ವಾಲ್ಯೂಮ್ ರಾಕರ್ಸ್ ಇದೆ. ಅದ್ರ ಮೇಲೆ ಎಕ್ಸ್ಟ್ರಾ ಒಂದು ಬಟನ್ ಏನಿದೆ, ಇದು ಇನ್ಸ್ಟೆಂಟ್ ಗೂಗಲ್ ಅಸಿಸ್ಟೆಂಟ್ ಆಕ್ಟಿವೇಶನ್ ಮಾಡೋದು. ಅಂದರೆ ಯಾವಾಗ ಬೇಕಾದರೂ ಅದನ್ನ ಪ್ರೆಸ್ ಮಾಡಿ ಗೂಗಲ್ ಅಸಿಸ್ಟೆಂಟ್ ಆಕ್ಟಿವೇಟ್ ಆಗೋಗುತ್ತೆ. ಇದನ್ನು ಕಸ್ಟಮೈಸ್ ಮಾಡೋಕ್ಕಾಗಲ್ಲ. ಇದನ್ನ ಟ್ಯಾಪ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದಾಗಲಿ, ಕ್ಯಾಮ್ರಾ ಓಪನ್ ಮಾಡೋದಾಗಲಿ ಆ ರೀತಿ ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ. ಸದ್ಯಕ್ಕೆ ಗೂಗಲ್ ಅಸಿಸ್ಟೆಂಟ್ನ ಮಾತ್ರ ಓಪನ್ ಮಾಡ್ಬೋದು. ಇನ್ನೊಂದು ವಿಷಯ ಏನಂದರೆ, ಇದರಲ್ಲಿ LED ನೋಟಿಫಿಕೇಶನ್ ಲೈಟ್ ಇಲ್ಲ. ಆಮೇಲೆ ಫೇಸ್ ಅನ್ಲಾಕ್ ಫೀಚರ್ ಕೂಡ ಇಲ್ಲ. ಮೋಸ್ಟ್ಲಿ ಮೋಟೋ ಫೋನ್ಸ್ನಲ್ಲಿ ಫೇಸ್ ಅನ್ಲಾಕ್ ಫೀಚರ್ ಬರಲ್ಲ. ಸೊ ಈ ಫೋನಲ್ಲೂ ಫೇಸ್ ಅನ್ಲಾಕ್ ಫೀಚರ್ ಇಲ್ಲ, LED ನೋಟಿಫಿಕೇಶನ್ ಲೈಟು ಇಲ್ಲ. ಈ ಫೋನ್ಗೆ IP52 ವಾಟರ್ ರಿಪೆಲೆಂಟ್ ಡಿಸೈನ್ ಅಂತ ಹೇಳ್ತಾರೆ. ಇದೊಂದು ರೀತಿ ರೇಟಿಂಗ್ ಅಂತ ಹೇಳ್ಬೋದು. ಸಿಮ್ ಸ್ಲಾಟ್ ಆಗಲಿ, ಕೆಲವೊಂದು ಪೋರ್ಟ್ಸ್ಗೆ ಏನಿದೆ ಸ್ವಲ್ಪ ಕೋಟಿಂಗ್ ಥರ ರಬ್ಬರ್ ಹಾಕಿದ್ದಾರೆ, ನೀರು ಆಕ್ಸಿಡೆಂಟಲ್ ಆಗಿ ಒಳಗೆ ಹೋಗಬಾರ್ದು ಅಂತ. ಆಲ್ರೆಡಿ ತುಂಬ ಅಗ್ರೆಸಿವ್ ಆಗಿ ಪ್ರೈಸ್ ಮಾಡಿದ್ದಾರೆ. ಇದರಲ್ಲಿ ಈ ರೀತಿ ಕೋಟಿಂಗು, ಪ್ರೊಟೆಕ್ಷನ್ ಕೂಡ ಸಿಕ್ಕೊಡ್ತಿದ್ದಾರೆ. ಸೊ ಮತ್ತೆ ಹೇಳ್ತಿದ್ದೀನಿ, ನಿಜವಾಗ್ಲೂ ಇದು ಮೋಟೋ ಫೋನ್ ಅನಿಸ್ಬಿಡ್ತು. ಆ ರೀತಿ ಪ್ರೈಸ್ ಮಾಡಿ ಆ ರೀತಿ ಫೀಚರ್ಸ್ ಕೊಡ್ತಿದ್ದಾರೆ. ಸೊ ಇದು ನಂಗೆ ತುಂಬ ಇಷ್ಟ ಆಗಿರೋ ವಿಷಯ. ಎಸ್, ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ 6.5 ಇಂಚ್ HD+ IPS LCD ಸಿಗ್ತಿದೆ. IPS TFT ಎಲ್ಲ IPS LCD ಸಿಗ್ತಿದೆ. ಮೋಸ್ಟ್ಲಿ ಇದೇ ಸ್ಯಾಮ್ಸಂಗ್ ಆಗಿಬಿಟ್ಟಿದ್ರೆ ಒಂದು TFT ಕೊಡ್ತಿದ್ರು ಅಥವಾ IPS TFT ಕೊಡ್ತಿದ್ರು. ಅದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಕಡಿಮೆ ಪರ್ಫಾರ್ಮ್ ಮಾಡುತ್ತೆ. ವಾಟರ್ ಡ್ರಾಪ್ ನಾಟ್ ಸಿಗ್ತಿದೆ, ಪಂಚ್ ಹೋಲ್ ಸಿಗ್ತಿಲ್ಲ, ಬಟ್ ನೋ ಇಶ್ಯೂಸ್. ಬಟ್ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಆಗಲಿ, ಯಾವುದೇ ರೀತಿ ಪ್ರೊಟೆಕ್ಷನ್ ಸಿಗ್ತಿಲ್ಲ ಈ ಫೋನ್ಗೆ. ಸೊ ಇದರಿಂದ ಏನಾಯಿತು ಅಂದರೆ, ನಾನು ರಿವ್ಯೂ ಮಾಡಬೇಕಾದ್ರೆ ನಾನು ಅಷ್ಟು ಹಾರ್ಡಾಗಿ ರಿವ್ಯೂ ಮಾಡಲ್ಲ ಯಾವತ್ತು. ಗೊತ್ತಿಲ್ಲ ಏನಾಗಿದೆ ಅಂತ. 4 ಕಡೆನೂ ಈ ರೀತಿ ಸ್ಕ್ರ್ಯಾಚ್ ಆಗಿದೆ, ನೀವು ಕೂಡ ನೋಡ್ಬೋದು.
ನನ್ಗೆ ಗೊತ್ತಾಗ್ತಿಲ್ಲ ಯಾವಾಗಾಯಿತು ಎಲ್ಲಾಯಿತು ಯಾಕಾಯಿತು ಅಂತ, ಬಟ್ ಸ್ಕ್ರ್ಯಾಚ್ ಆಗಿದೆ 4 ಕಡೆನೂ, ನೀವು ನೋಡ್ಬೋದು. ಮೋಸ್ಟ್ಲಿ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಸಿಕ್ಕಿದ್ದಿದ್ರೆ ಮೋಸ್ಟ್ಲಿ ಇದು ಆಗ್ತಾ ಇರಲಿಲ್ಲ ಅನಿಸ್ತಿದೆ. ಸೊ ಈ ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ನಾನು. ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಈ ಪ್ರೈಸ್ಗೆ ನನಗೆ ಸ್ಯಾಟಿಸ್ಫೈಡ್ ಅನಿಸ್ತು. ಏಕೆಂದರೆ ಕಲರ್ಸ್ ಚೆನ್ನಾಗಿದೆ, ಬ್ರೈಟ್ನೆಸ್ ಅಷ್ಟೊಂದೇನಿಲ್ಲ, ಬಟ್ ಇಂಡೋರ್ನಲ್ಲಿ ಸ್ವಲ್ಪ ಔಟ್ಡೋರ್ನಲ್ಲಿ ಯೂಸ್ ಮಾಡ್ಬೋದು. ಡೈರೆಕ್ಟ್ ಸನ್ಲೈಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕಾಣ್ತಿದೆ, ಅದಂತೂ ಇದ್ದಿದೆ. ಬ್ರೈಟ್ನೆಸ್ಸು ರಿಯಲ್ಮಿ C3ನಲ್ಲಿ ಪೋಕೋ C3ನಲ್ಲಿ ಇರೋಷ್ಟು ಬ್ರೈಟ್ನೆಸ್ ಇಲ್ಲ, ಅಪ್ ಫ್ರಂಟಾಗಿ ಹೇಳ್ತಿದ್ದೀನಿ. ಬಟ್ ಕಲರ್ ರಿಪ್ರೊಡಕ್ಷನು, ವ್ಯೂವಿಂಗ್ ಆ್ಯಂಗಲ್ಸು ಅದೆಲ್ಲ ನನಗೆ ಇಷ್ಟ ಆಯಿತು. ಸೊ ಡಿಸ್ಪ್ಲೇ ಪ್ರೈಸ್ ತಕ್ಕಂತೆ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಏನು ನೋಟಿಸ್ ಮಾಡಿದೆ ಅಂದರೆ 720p ಡಿಸ್ಪ್ಲೇ, ಆದರೆ 1080p ವೀಡಿಯೋಸ್ ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು. ಇದು ನನಗೆ ಸರ್ಪ್ರೈಸಿಂಗ್ ಅನಿಸ್ತು. ನಾನು ಆಕ್ಸಿಡೆಂಟಲ್ ಆಗಿ ಇದನ್ನ ಫೈಂಡ್ ಮಾಡಿದ್ದು. ಸೊ ಇದು ಸ್ವಲ್ಪ ಸರ್ಪ್ರೈಸಿಂಗ್ ಅನಿಸ್ತು. ಕೆಲವೊಂದು ಡಿಸ್ಪ್ಲೇ ಮಾತ್ರ ಈ ರೀತಿ ಟ್ವೀಕ್ ಮಾಡಿ ಬರುತ್ತೆ. ಸೊ ಅದರಲ್ಲಿ ಈ ಮೋಟೋ E7 ಪವರ್ ಕೂಡ ಒಂದು ಸ್ಮಾರ್ಟ್ಫೋನ್. ಸೊ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ 2 ಕ್ಯಾಮ್ರಾ ಸಿಗ್ತಿರೋದು, ದಟ್ಸ್ ಫೈನ್. 3-4 ಕ್ಯಾಮ್ರಾ ಕೊಟ್ಬಿಟ್ಟು ಸುಮ್ಮನೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. 13 ಮೆಗಾಪಿಕ್ಸೆಲ್ ಆಮೇಲೆ 2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗ್ತಿದೆ, ಫ್ರಂಟ್ನಲ್ಲಿ 5 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗ್ತಿದೆ. ಕ್ಯಾಮ್ರಾನಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಯಾಕಂದರೆ ಚೆನ್ನಾಗಿದೆ, ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಟ್ ತುಂಬ ಬೇಸಿಕ್ಕಾಗಿ ಪ್ರೈಸ್ ಕೊಟ್ಟಿರೋಗೆ ಕಾಂಪ್ರಮೈಸ್ ಮಾಡಿ ಕ್ಯಾಮ್ರಾ ಕೊಟ್ಟಿರೋಗಿದೆ. ಅದಕ್ಕೆ ಸ್ಲೋ ಮೋಷನ್ ಆಪ್ಷನ್ ಕೂಡ ಇಲ್ಲ ಈ ಕ್ಯಾಮ್ರಾದಲ್ಲಿ. ಬಟ್ ಫೋಟೋ ಪೋರ್ಟ್ರೇಟ್ ಮೋಡ್ನಲ್ಲಿ ಶಾರ್ಟ್ಸ್ ಏನು ತೆಗೆದಿದ್ದೀನಿ, ಚೆನ್ನಾಗಿ ಅನಿಸ್ತು. ಎಸ್ಪೆಷಲಿ ಕಲರ್ಸ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಡೀಟೇಲಿಂಗ್ನಲ್ಲಿ, ಡೈನಮಿಕ್ ರೇಂಜ್ನಲ್ಲಿ, ಆ ರೀತಿ ಆಸ್ಪೆಕ್ಟ್ಸ್ನಲ್ಲಿ ಸ್ವಲ್ಪ ಕೊರತೆ ಕಂಡು ಬಂದಿದೆ. ಖಂಡಿತವಾಗ್ಲೂ ಕಾಂಪ್ರಮೈಸ್ ಮಾಡಿದ್ದಾರೆ. ಹಾರ್ಡ್ವೇರ್ ಬಗ್ಗೆ ಮಾತಾಡಲೇಬೇಕು ಅಲ್ವಾ, ತುಂಬ ಇಂಪಾರ್ಟೆಂಟ್ ನಮಗೆ. ಹಾರ್ಡ್ವೇರ್ ಯಾವ ರೀತಿ ಅನಿಸ್ತು ಅಂದರೆ, ಒಂದು ಕಡೆ ಜಾಸ್ತಿ ಇದೆ, ಒಂದು ಕಡೆ ಕಡಿಮೆ ಇದೆ. ಯಾಕೆಂದರೆ ಚಿಪ್ಸೆಟ್ ಏನಿದೆ ಮೀಡಿಯಾಟೆಕ್ Helop G25 ಇದು. ಸೊ ಇದು ಚೀಪೆಸ್ಟು, ತುಂಬ ಲೋಯೆಸ್ಟ್ ಮಾಡಲು, ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಮಲ್ಟಿಟಾಸ್ಕಿಂಗ್ ಈಸಿಯಾಗಿ ಮಾಡ್ಬೋದು. ಬಟ್ ಈ ಚಿಪ್ಸೆಟ್ಟು ಸ್ವಲ್ಪ ಲೋ ಎಂಡ್ ಅನಿಸ್ತು ನನಗೆ ಖಂಡಿತವಾಗ್ಲೂ. ಇನ್ಫ್ಯಾಕ್ಟ್ ನಾನು ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ದೀನಿ. ಗ್ರಾಫಿಕ್ಸ್ ಸೆಟ್ಟಿಂಗ್ಸಲ್ಲಿ ಹೋಗಿ ನೋಡಿದ್ರೆ ಒಂದೇ ಆಪ್ಷನ್ ಇರೋದು, ಲೋ ಗ್ರಾಫಿಕ್ಸ್ ಸೆಟ್ಟಿಂಗ್ಸ್ ಮಾತ್ರ. ನೀವು ಹೈ ಲೋ ಯಾವುದು ಏನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ಗೇಮಿಂಗು ಚೆನ್ನಾಗಿತ್ತು. ನನಗೆ ತುಂಬ ಫ್ರೇಮ್ ಡ್ರಾಪ್ ಆಗೋದು, ಲ್ಯಾಗ್ ಆಗುತ್ತೆ ಅಂದ್ಕೊಂಡಿದ್ದೆ. ಈ ಲೋ ಸೆಟ್ಟಿಂಗ್ಸ್ಗೆ ತುಂಬ ಚೆನ್ನಾಗಿ ಆಡಿದೆ, ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಕ್ಲಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ಟಾಕ್ ಆಂಡ್ರಾಯ್ಡ್ನಲ್ಲಿ ನಡೀತಿರುವಂಥ OS ಇದು. ಆಬ್ವಿಯಸ್ಲಿ ಮೋಟೋ ಅವರು ಸ್ಟಾಕ್ OS ಮಾತ್ರ ಕೊಡ್ತಿದ್ದಾರೆ. ಯಾರಿಗೆ ತಾನೇ ಸ್ಟಾಕ್ OS ಇಷ್ಟ ಆಗಲ್ಲ. ಸೊ ಆ ಸ್ಟಾಕ್ ಆಂಡ್ರಾಯ್ಡ್ OS ಎಕ್ಸ್ಪೀರಿಯನ್ಸ್ ಏನಿದೆ ತುಂಬ ಚೆನ್ನಾಗಿದೆ. ಆಂಡ್ರಾಯ್ಡ್ 10 ನಡೀತಿದೆ ಸದ್ಯಕ್ಕೆ. ಬ್ಲಾಟ್ವೇರ್ ಆ್ಯಪ್ಸ್ ಹಾಗೂ ಗೇಮ್ಸು ಯಾವುದು ಈ ಫೋನ್ನಲ್ಲಿ ಇಲ್ಲ. ಸಾರಿ, ಫೇಸ್ಬುಕ್ ಆ್ಯಪ್ ಒಂದ್ಬಿಟ್ಟು ಯಾವುದೇ ಆ್ಯಪು ಅಥವಾ ಗೇಮ್ಸು ಪ್ರೀ ಇನ್ಸ್ಟಾಲ್ ಮಾಡಿ ಕೊಟ್ಟಿಲ್ಲ. ಇದನ್ನು ನೋಡಿ ಖಂಡಿತವಾಗ್ಲೂ ಪೋಕೋ, ರಿಯಲ್ಮಿ, ಶಾಮಿ, ರೆಡ್ಮಿ ಏನೇನು ಹೇಳ್ತೀವಿ ಅದನ್ನೆಲ್ಲ ನೋಡಿ ಇವರಿಂದ ಕಲಿಬೇಕು. ಯಾವುದೇ ಪ್ರೀ ಇನ್ಸ್ಟಾಲ್ ಆ್ಯಪ್ಸ್ ಹಾಗೂ ಗೇಮ್ಸ್ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಫೋನ್ ಯೂಸ್ ಮಾಡೋದಕ್ಕೆ. ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ಸ್ಯಾಟಿಸ್ಫೈ ಆಗುವಂಥ 5000 mAh ಬ್ಯಾಟ್ರಿ ಸಿಗ್ತಿದೆ. ಈ ಫುಲ್ ಚಾರ್ಜ್ ಮಾಡೋ ಅಷ್ಟರಲ್ಲಿ ನನಗೆ ಗೊತ್ತಿರೋಗೆ 2ರಿಂದ 2.5 ಗಂಟೆ ಕಾಲ ಬೇಕಾಗುತ್ತೆ. ಅಷ್ಟೊಂದು ಸ್ಲೋ ಆಗಿ ಚಾರ್ಜ್ ಆಗುತ್ತೆ ಈ ಫೋನು. ಬಟ್ 5000 mAh ಬ್ಯಾಟ್ರಿ ಸಿಗ್ತಿದೆ, ದಟ್ಸ್ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೌಡ್ ಸ್ಪೀಕರ್ ಬಗ್ಗೆ ಮಾತಾಡಿದ್ರೆ ಕೆಳಗೆ ಸಿಗ್ತಿಲ್ಲ, ಬ್ಯಾಕ್ ಸೈಡ್ನಲ್ಲಿ ಸಿಗ್ತಿದೆ. ಇದರಲ್ಲಿ ಪ್ರಾಬ್ಲಮ್ ಏನು ಅಂದರೆ, ನೀವು ಈ ರೀತಿ ಫೋನ್ ಯೂಸ್ ಮಾಡಬೇಕಾದ್ರೆ, ವಿಡಿಯೋ ನೋಡಬೇಕಾದ್ರೆ ಇದು ಈಸಿಯಾಗಿ ಬ್ಲಾಕ್ ಆಗಿಬಿಡುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಟೆಸ್ಟ್ ಕೂಡ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ, ನೀವು ಯೂತ್ ಯಂಗ್ಸ್ಟರ್ ಆಗಿದ್ರೆ ಖಂಡಿತವಾಗ್ಲೂ ತೊಗೊಳ್ಳಿ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಯಾಕಂದರೆ ನಾವು ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಯೂಸ್ ಮಾಡ್ತೀವಿ, ಎಂಟರ್ಟೈನ್ಮೆಂಟ್ ಆ್ಯಪ್ಸ್ ಯೂಸ್ ಮಾಡ್ತೀವಿ, ಗೇಮ್ಸ್ ಕೂಡ ಆಡ್ತೀವಿ, ಸ್ವಲ್ಪ ಹೆವಿಯಾಗಿ ಮಲ್ಟಿಟಾಸ್ಕಿಂಗ್ ಮಾಡ್ತೀವಿ, ಮೀಡಿಯಾ ಕನ್ಸಂಪ್ಷನ್ ಜಾಸ್ತಿ ಮಾಡ್ತೀವಿ, ಗೇಮಿಂಗ್ ಕೂಡ ಮಾಡ್ತೀವಿ. ಸೊ ಅವ್ರಿಗೆ, ನಮ್ಮಂಥವ್ರಿಗೆ ಇದು ಸೆಟ್ ಆಗಲ್ಲ ಖಂಡಿತವಾಗ್ಲೂ. ಬಟ್ ಎಲ್ಡರ್ಸ್ಗೆ, ನಿಮ್ಮ ಪೇರೆಂಟ್ಸ್ಗೆ ಈ ರೀತಿ ಫೋನು ತುಂಬ ಸ್ಯೂಟ್ ಆಗುವಂಥ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಇದು 8,500ಕ್ಕೆ ತುಂಬ ಒಳ್ಳೆ ಫೋನು. ಬಡವರಿಗೆ ಪ್ರೀಮಿಯಂ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಆ ರೀತಿ ಮೋಟೋ ಅವರು ಅಗ್ರೆಸಿವ್ ಆಗಿ ಪ್ರೈಸ್ ಮಾಡಿ ಸಾಕಷ್ಟು ಫೀಚರ್ಸ್ಗಳು ಕೊಡ್ತಿದ್ದಾರೆ. ಆ ರೀತಿ ನೋಡಿದ್ರೆ ಫೋನ್ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋನಲ್ಲಿ ಮೋಟೋ E7 ಪವರ್ನ ಅನ್ಬಾಕ್ಸಿಂಗ್ ಮಾಡಿ ನನ್ನ ರಿವ್ಯೂ ಏನಿದೆ ನಿಮಗೆ ಹೇಳಿದ್ದೀನಿ. ಹೋಪ್ ಯು ಲೈಕ್ ದ ವಿಡಿಯೋ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ ಮತ್ತೆ. ಥ್ಯಾಂಕ್ ಯು.